ನಮಸ್ತೆ ವೀಕ್ಷಕರೇ, ನಾನೀಗ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. 3 ಜನಕ್ಕಾಗೋವಷ್ಟು, ಅಂದರೆ ನಾವು 3 ಜನ ಇದ್ದೀವಿ. ಮುಕ್ಕಾಲು ಲೋಟ ಮಾಡ್ತಾಯಿದ್ದೀನಿ. ಇಂಥ ಸ್ಪೂನಲ್ಲಿ ಈಗ 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ನೋಡಿ ಈಗ ಗ್ಯಾಸ್ ಮೇಲಿಟ್ಟು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯೋದ್ರೊಳಗೆ ಏನೇನು ಹಾಕೋದನ್ನು ಹೇಳ್ತೀನಿ. ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ನಂತರ ಶೇಂಗಾ. ನೋಡಿ ಈ ರೀತಿ ಚೆನ್ನಾಗಿ ನಾವು ಮೊದಲು ಇದನ್ನೆಲ್ಲ ಬೇಯಿಸ್ಕೊಳ್ಳೋಣ. ಉದ್ದಿನ ಬೇಳೆ ಏನಕ್ಕೆ ಹಾಕ್ತೀವಿ ಅಂದರೆ ಉದ್ದಿನ ಬೇಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಉಪ್ಪಿಟ್ಟಲ್ಲಿ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಎಲ್ಲ ಹುರ್ಕೊಂಡಿದ್ದೀನಿ. ಶೇಂಗಾ ನೋಡಿ ಬಾಯಿ ಬಿಟ್ಕೊಂಡಿದೆ, ಈ ಥರ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ನಾನು ಮೆಣಸಿನ್ಕಾಯಿನ ಹಾಕ್ತೀನಿ. ಮೆಣಸಿನ್ಕಾಯಿ ಫಸ್ಟ್ ಏನಕ್ಕೆ ಹಾಕ್ತೀನಿ ಅಂದರೆ ಖಾರ ಬಿಡಲಿ ಅಂತ. ನೋಡಿ ಈಗ ನಾನು ಈರುಳ್ಳಿ ಮತ್ತು ಟೊಮೊಟೊ ಹಾಕ್ತೀನಿ. ಒಂದು ಈರುಳ್ಳಿ ಒಂದು ಟೊಮೊಟೊನ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಬೇಯ್ತಾಯಿದೆ. ಇನ್ನೂ ಚೆನ್ನಾಗಿ ಬೇಯಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ತೀನಿ. ನಾನು ಅರಿಶಿನ ಹಾಕಲೇಬೇಕು ಅಂತೇನಿಲ್ಲ, ಸ್ಕಿಪ್ ಮಾಡ್ಬೋದು. ನಾನು ಕಲ್ಲರಿಗೋಸ್ಕರ ಸ್ವಲ್ಪ ಅರಿಶಿನ ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ, ಮತ್ತು ಜಾಸ್ತಿ ಆಗಿಬಿಟ್ರೆ ಅರಿಶಿನ ಹಾಕ್ಬಿಡುತ್ತೆ ಬಾಯಲ್ಲಿ. ನೋಡಿ ನಾನು ಈ ಕಪ್ಪಲ್ಲಿ 3/4 ಕಪ್ಪು ರವೆ ತೊಗೊಂಡಿದ್ದೀನಿ. ಅಂದರೆ ನಾನು ಹೇಳಿದ್ನಲ್ಲ 3 ಜನ ಇರೋದಕ್ಕೆ ನಾನು 3/4 ಕಪ್ ರವೆ ತೊಗೊಂಡಿದ್ದೀನಿ. ನೀವು ಇಂಥ ಕಪ್ಪಲ್ಲಿ 1 ಕಪ್ಪು ರವೆ ತೊಗೊಂಡ್ರೆ 3 ಕಪ್ ಅಂದರೆ 1:3 ತೊಗೋಬೇಕು. ನೀವು ರೈಸಿಗೆ ಏನು ಮಾಡ್ತೀವಿ 1:2 ತೊಗೊತೀವಿ. ಉಪ್ಪಿಟ್ಟಿಗೆ 1:3 ತೊಗೋಬೇಕು. ಅಂದರೆ 1 ಲೋಟ ತಗೊಂಡ್ರೆ 3 ಲೋಟ ನೀರು ತೊಗೋಬೇಕು. ನಾನೀಗ 3/4 ಲೋಟ ತೊಗೊಂಡಿದ್ದೀನಿ, 1.5 ಲೋಟ ನೀರು ತೊಗೊಂಡಿದ್ದೀನಿ. ಆಯಿತಾ? ನೀವು ಈ ರೀತಿ ಮಾಡಬೇಕು, 1:3. ಈಗ ನಾನು ನೀರು ಹಾಕ್ತೀನಿ. ಫಸ್ಟ್ ನೀರು ಕುದಿಬೇಕು. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ನೀರನ್ನ ಕುದಿಸ್ತೀನಿ ಇದರಲ್ಲಿ ಹಾಕಿ. ನೋಡಿ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗೆ ಕುದಿಸ್ಕೊಳ್ಳೋಣ. ಈಗ ನೀರು ಕೊತ ಅಂತ ಕುದಿಬೇಕು. ಕುದ್ದ ಮೇಲೆ ನಾನು ರವೆ ಹಾಕ್ತೀನಿ. ಹೇಳ್ತಾ ಇದ್ದೀನಲ್ಲ 1:3. ಉಪ್ಪಿಟ್ಟಿಗೆ ಮಾತ್ರ 1:3 ಹಾಕಬೇಕು ನಾವು. ಇನ್ನು ರೈಸಿಗಾದರೆ 1:2. ನೋಡಿ ಈ ರೀತಿ ಚೆನ್ನಾಗಿ ನೀರು ಕುದಿಬೇಕು. ಈಗ ನಾನು ಏನು ಮಾಡ್ತೀನಿ, ರವೆ ನಾನು ಹುರಿದಿಟ್ಕೊಂಡಿದ್ದೀನಿ. ಈ ರೀತಿ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅಲ್ಲಲ್ಲೇ ಗಂಟಾಗೋಗ್ಬಿಡ್ತದೆ. ನೀವು ರವೆ ಜಾಸ್ತಿ ತೊಗೊಂಡ್ರಿ ಅಂದರೆ ಗಂಟಾಗೋಗ್ಬಿಡ್ತದೆ. ಅದಕ್ಕೆ ನೀರು 1:3 ತೊಗೋಬೇಕು ಅಂತ ಹೇಳಿದ್ದು ನಾನು. ನೋಡಿ ಈ ರೀತಿ ಕುದಿಬೇಕು. ಸ್ವಲ್ಪ ನಾವು ಫಸ್ಟ್ ರವೆನ ಒಂದು 5 ನಿಮಿಷನೂ ಬೇಡ, ಒಂದು 3-4 ನಿಮಿಷ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಕುದಿಬೇಕದು, ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಕುದೀತಾ ಇದೆ. ಈಗ ನಾನು ಏನು ಮಾಡ್ತೀನಿ, ಗ್ಯಾಸ್ನ ಸಿಮ್ಮಿಗಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಅದು ಮಾಗ್ತತೆ, ಆಮೇಲೆ ತೆಗಿತೀನಿ. ನೋಡಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. ನೋಡಿ ವೀಕ್ಷಕರೇ, ಈಗ 5 ನಿಮಿಷ ಆಯಿತು. ನಾನೀಗ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ. ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದೀನಿ. ನೋಡಿ ಯಾವುದೇ ರೀತಿ ಸಿಯೋದಾಗಲಿ ಅಂಟ್ಕೊಳ್ಳೋದಾಗಲಿ ಏನೂ ಇಲ್ಲ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಈಗ ನಾವು ಪ್ಲೇಟಿಗೆ ಹಾಕ್ಕೊಂಡು ಟಿಫಿನ್ ಮಾಡೋಣ. ನೀವು ಬನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ. ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಸಂತೋಷ. ಸಪೋರ್ಟ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನೋಡಿ. ನೀವು ಒಂದು ಸರಿ ಉಪ್ಪಿಟ್ಟು ಮನೇಲಿ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.